Hello all, welcome to ISAT Interface Schooling and Technologies ದಾವಣಗೆರೆ. Myself Raghu Gurumurthy, software developer and IT trainer. So ಇವಾಗ ನಾವು ನಮ್ಮ ಜಾವಾ ಪ್ರೋಗ್ರಾಮಿಂಗ್ ಎಕ್ಸ್ಪ್ಲೈನ್ಡ್ ಇನ್ ಕನ್ನಡ ಸೀರೀಸ್ನ 32.2 ಕ್ಲಾಸಲ್ಲಿ ಇದ್ದೀವಿ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ ಇನ್ ಜಾವಾ. ನಮ್ಮ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದಾದರೆ, ದಿ ಪ್ರೈವೇಟ್ ಆಕ್ಸೆಸ್ ಮಾಡಿಫೈಯರ್ ಈಸ್ ಸ್ಪೆಸಿಫೈಡ್ ಯೂಸಿಂಗ್ ದಿ ಕೀವರ್ಡ್ ಪ್ರೈವೇಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರೈವೇಟ್ ಕೀವರ್ಡ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಪ್ರೈವೇಟ್ ಆಕ್ಸೆಸ್ ಮಾಡಿಫೈಯರ್ ಅಥವಾ ಸ್ಪೆಸಿಫೈಯರ್ನ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಸೆಕೆಂಡ್ ಪಾಯಿಂಟಲ್ಲಿ ದಿ ಮೆಥಡ್ಸ್ ಆರ್ ಡೇಟಾ ಮೆಂಬರ್ಸ್ ಡಿಕ್ಲೇರ್ಡ್ ಆಸ್ ಪ್ರೈವೇಟ್ ಆರ್ ಆಕ್ಸೆಸಬಲ್ ಓನ್ಲಿ ವಿತ್ ಇನ್ ದಿ ಕ್ಲಾಸ್ ಇನ್ ವಿಚ್ ದೇ ಆರ್ ಡಿಕ್ಲೇರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಯಾವುದಾದ್ರೂ ಮೆಥಡ್ಸ್ ಆಗಿರ್ಬೋದು ಅಥವಾ ಡೇಟಾ ಮೆಂಬರ್ಸ್ ಆಗಿರ್ಬೋದು, ಅವುಗಳನ್ನ ಪ್ರೈವೇಟ್ ಅಂತ ಮೆನ್ಷನ್ ಮಾಡಿದ್ರೆ ಅವುಗಳನ್ನ ಎಲ್ಲಿ ಆಕ್ಸೆಸ್ ಮಾಡ್ಬೋದು ಅಂತಂದರೆ, ನಾವು ಎಲ್ಲಿ ಮೆನ್ಷನ್ ಮಾಡಿರ್ತೀವೋ ಆ ಕ್ಲಾಸಲ್ಲಿ ಮಾತ್ರ ಆಕ್ಸೆಸ್ ಮಾಡ್ಬೋದು, ಕ್ಲಾಸಿಂದ ಹೊರಗಡೆ ನಾವು ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ಸೆಕೆಂಡ್ ಪಾಯಿಂಟ್. ಆಮೇಲೆ ಥರ್ಡ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, any other class of same package will not be able to access these members. Private means only visible within the enclosing class ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರೈವೇಟ್ ಮೆಂಬರ್ಸ್ ಅಂತ ಅಂದರೆ ಕ್ಲಾಸಲ್ಲಿ ಮಾತ್ರ ಆಕ್ಸೆಸ್ ಆಗುತ್ತೆ ಅಷ್ಟೇ, ಕ್ಲಾಸ್ ಬಿಟ್ಟು ಸೇಮ್ ಪ್ಯಾಕೇಜ್ ಅಂದ್ರೂ ಅಲ್ಲೂ ಸಹ ಆಕ್ಸೆಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ದಿ ಥರ್ಡ್ ಪಾಯಿಂಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬನ್ನಿ, ವಾಟ್ ಇಲ್ಲಿ ನೋಟ್ ಹೇಳ್ತಾ ಇದ್ದಾರೆ, ಪ್ರೈವೇಟ್ ಅಂದರೆ ವಿಸಿಬಲ್ ಟು ದಿ ಕ್ಲಾಸ್ ಓನ್ಲಿ, ಕ್ಲಾಸಲ್ಲಿ ಮಾತ್ರ ಕಾಣಿಸುತ್ತೆ, ಕ್ಲಾಸಲ್ಲಿ ಮಾತ್ರ ನಾವು ಆಕ್ಸೆಸ್ ಮಾಡ್ಬೋದು. ಅದಾದಮೇಲೆ ಸೊ ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಜನರಲಿ ಡೇಟಾ ಮೆಂಬರ್ಸ್ ಆಫ್ ದಿ ಕ್ಲಾಸ್ ಡಿಕ್ಲೇರ್ಡ್ ವಿತ್ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್. ಯೂಶುವಲಿ ನಾವು ಏನು ಮಾಡಿರ್ತೀವಿ ಅಂತ ಅಂದರೆ, ಒಂದು ಕ್ಲಾಸಲ್ಲಿ ಡೇಟಾ ಮೆಂಬರ್ಸ್ ಇರುತ್ತಲ್ಲ, ಆ ಡೇಟಾ ಮೆಂಬರ್ಸ್ ಅಂತ ಅಂದರೆ ವೇರಿಯೇಬಲ್ಸ್ ಇರುತ್ತಲ್ಲ, ಅವುಗಳನ್ನ ಮಾತ್ರ ನಾವು ಪ್ರೈವೇಟ್ ಅಂತ ಸ್ಪೆಸಿಫೈ ಮಾಡ್ತೀವಿ ಯೂಶುವಲಿ. ಸೊ ಅದಾದಮೇಲೆ ಪಾಯಿಂಟ್ 3ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೆಂಬರ್ ಫಂಕ್ಷನ್ಸ್ ಇರುತ್ತಲ್ಲ ಅವುಗಳನ್ನ ಡಿಕ್ಲೇರ್ಡ್ ವಿತ್ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಯರ್. ಅಂದರೆ ಯೂಶುವಲಿ ನಾವು ಅವುಗಳನ್ನ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಯರ್ ಇಲ್ಲ ಅಂತ ಅಂದರೆ ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ ಅಂತ ನಾವು ಮೆನ್ಷನ್ ಮಾಡ್ಬೋದು. ಏನು ಮೆನ್ಷನ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ಡಿಫಾಲ್ಟ್ ಆಗುತ್ತೆ. ಸೊ ಈ ಪಬ್ಲಿಕ್ಕು ಅಥವಾ ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇರುತ್ತಲ್ಲ, ಇವುಗಳು ಏನು ಮಾಡ್ಬೋದಪ್ಪ ಅಂತ ಅಂದರೆ ಪ್ರೈವೇಟ್ ಡೇಟಾ ಮೆಂಬರ್ಸ್ನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್. ಇದ್ರ ರಿಲೇಟೆಡ್ ಸ್ವಲ್ಪ ಬೋರ್ಡ್ ವರ್ಕ್ ಮಾಡ್ಕೊಂಡು ಬರೋಣ ನಾವು, ಅಲ್ಲಿಗೆ ನಮಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಾಗುತ್ತೆ. ಸೊ ಬನ್ನಿ ನೋಡೋಣ. ನಾನೊಂದು ಕ್ಲಾಸ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸಪೋಸ್ ಇದೊಂದು ಕ್ಲಾಸ್ C1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಕ್ಲಾಸ್ C1 ಇದೆಯಲ್ಲ, ಸೊ ಕ್ಲಾಸ್ C1 ಇರೋದು ಒಂದು ಪ್ಯಾಕೇಜಲ್ಲಿದೆ ಅಂತ ಅಂದ್ಕೊಳ್ಳಿ. ಯಾವ ಪ್ಯಾಕೇಜಲ್ಲಿದೆ? P1 ಅನ್ನೋ ಒಂದು ಪ್ಯಾಕೇಜಲ್ಲಿದೆ. ಈ ಕ್ಲಾಸಲ್ಲಿ ಡೇಟಾ ಮೆಂಬರ್ಸ್ ಇವುಗಳನ್ನ ನಾವು ಯೂಶುವಲಿ ಏನು ಮಾಡ್ತೀವಿ, ಪ್ರೈವೇಟ್ ಅಂತ ಮಾಡಿರ್ತೀವಿ, ಓಕೆನಾ. ಸೊ ಈ ಡೇಟಾ ಮೆಂಬರ್ಸ್ ಪ್ರೈವೇಟ್ ಅಂತ ಮಾಡಿದ್ಮೇಲೆ ಇವುಗಳನ್ನ ಎಲ್ಲ ಆಕ್ಸೆಸ್ ಮಾಡ್ಬೋದು ಅಂದರೆ ಈ ಕ್ಲಾಸ್ ಒಳಗಡೆ ಮಾತ್ರ ಆಕ್ಸೆಸ್ ಮಾಡ್ಬೋದು. ಈ ಪ್ಯಾಕೇಜಲ್ಲಿ ಇನ್ನೊಂದು ಕ್ಲಾಸ್ ಇದ್ದು ಇದರಲ್ಲಿ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತಪ್ಪ ಅಂದರೆ ಇಲ್ಲ, ಮಾಡ್ಲಿಕ್ಕಾಗಲ್ಲ. ಡಿಫಾಲ್ಟ್ ಆದರೆ ಈ ಥರ ಮಾಡ್ಬೋದು. ಪ್ರೈವೇಟ್ ಅಂದರೆ ಓನ್ಲಿ ವಿತ್ ಇನ್ ದಿ ಕ್ಲಾಸ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಈ ಡೇಟಾ ಮೆಂಬರ್ಸ್ನೇನೋ ಪ್ರೈವೇಟ್ ಮಾಡಿದ್ದಾಯಿತು. ಮೆಂಬರ್ ಫಂಕ್ಷನ್ಸ್ ಇರುತ್ತಲ್ಲ ಅವುಗಳನ್ನ ನಾವು ಯಾವ ರೀತಿ ಆಕ್ಸೆಸ್ ಸ್ಪೆಸಿಫೈಯರ್ ಹಾಕಿರ್ತೀವಿ ಅಂದರೆ, ಒಂದು ಪಬ್ಲಿಕ್ ಹಾಕಿರ್ತೀವಿ, ಇಲ್ಲ ಅಂತ ಅಂದರೆ ಏನೂ ಹಾಕಿರಲ್ಲ. ಏನೂ ಹಾಕಿಲ್ಲ ಅಂದರೆ ಏನಾಗುತ್ತೆ, ಡಿಫಾಲ್ಟ್ ಆಗುತ್ತೆ. ಸೊ ಇಲ್ಲಿ ಡಿಫಾಲ್ಟ್ ಹಾಕ್ಕೊಂಡಿದ್ದೀವಿ ಅಂತಂದರೆ ನಾವೇನು ಮಾಡ್ಬೋದು, ಈ ಮೆಂಬರ್ ಫಂಕ್ಷನ್ಸ್ನ ಆಕ್ಸೆಸ್ ಮಾಡ್ಬೋದು. ಎಲ್ಲಿ? ಹೊರಗಡೆ ಕ್ಲಾಸಲ್ಲಿ ಆಕ್ಸೆಸ್ ಮಾಡ್ಬೋದು. ಈ ಮೆಂಬರ್ ಫಂಕ್ಷನ್ಸ್ನ ಆಕ್ಸೆಸ್ ಮಾಡೋದ್ರ ಮುಖಾಂತರ ಸೊ ನಾವೇನು ಮಾಡ್ತಾ ಇದ್ದೀವಿ, ಈ ಡೇಟಾ ಮೆಂಬರ್ಸ್ ಇರುತ್ತಲ್ಲ ಪ್ರೈವೇಟ್ ಮೆಂಬರ್ಸ್, ಇವುಗಳನ್ನ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಎಲ್ಲಿ? ಮೆಂಬರ್ ಫಂಕ್ಷನಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಅಂದರೆ ಇಂಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀವಿ, ಈ ಪ್ರೈವೇಟ್ ಡೇಟಾ ಮೆಂಬರ್ಸ್ನ ಈ ಪಬ್ಲಿಕ್ ಅಥವಾ ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ ಇರೋವಂಥ ಮೆಂಬರ್ ಫಂಕ್ಷನ್ಸ್ ಮುಖಾಂತರ ಇಲ್ಲಿ ಹೊರಗಡೆ ಕ್ಲಾಸಲ್ಲಿ ನಾವು ಏನು ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಾದಮೇಲೆ ನಾವು ಈ ಎಲ್ಲ ಡಿಸ್ಕಸ್ ಮಾಡಿರೋ ಕಾನ್ಸೆಪ್ಟ್ಸ್ನ ಒಂದಿಷ್ಟು ಪ್ರೋಗ್ರಾಮೆಟಿಕಲಿ ಇಂಪ್ಲಿಮೆಂಟ್ ಮಾಡೋಣ. ಬನ್ನಿ ನೋಡೋಣ. ಇಲ್ಲಿ ಇವಾಗ ನಾನು ಬಂದ್ಬಿಟ್ಟು ಆಲ್ರೆಡಿ ಓಪನ್ ಇರೋವಂಥ ಎಲ್ಲ ಕೋಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಇಲ್ಲಿ ಹೇಳಬೇಕಪ್ಪ ಅಂತಂದರೆ, ನಾವು ಯಾವ ಪ್ಯಾಕೇಜ್ನ ನೋಡ್ಕೋಬೇಕು ಅಂದರೆ UDEF ಯೂಸರ್ ಡಿಫೈನ್ಡ್ ಪ್ಯಾಕೇಜಸ್ ಅಂತ ಒಂದು ಪ್ಯಾಕೇಜ್ ಇದೆ. ಇದರಲ್ಲಿ 2 ಕ್ಲಾಸ್ ಇದೆ, ಒಂದು ಬಾಕ್ಸ್ ಕ್ಲಾಸ್ ಇದೆ, ಇನ್ನೊಂದು UDF ಪ್ಯಾಕೇಜಲ್ಲಿ UDF ಕ್ಲಾಸ್ ಇದೆ. ಓಕೆ,
UDF ಪ್ಯಾಕೇಜಸ್ ಅಂತಲೇ ಏನಿದೆ ಒಂದು ಕ್ಲಾಸ್ ಇದೆ, ಇಲ್ಲಿ ನೋಡ್ತಾ ಬರ್ಬೋದು. ಸೊ ಇಲ್ಲಿ ನಾನು ಬಾಕ್ಸ್ ಡಾಟ್ ಜಾವಾ ಅನ್ನೋ ಕ್ಲಾಸಲ್ಲಿ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಸೊ ಇಲ್ಲಿ ನಾನು ಒಂದು ಪ್ರೈವೇಟ್ ಡೇಟಾ ಮೆಂಬರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪ್ರೈವೇಟ್ ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ, ಓಕೆನಾ. ಸೊ ಇದನ್ನು ನಾವು ಡೈರೆಕ್ಟಾಗಿ ಕ್ಲಾಸಿಂದ ಹೊರಗಡೆ ಆಕ್ಸೆಸ್ ಮಾಡಲಿಕ್ಕಾಗಲ್ಲ. ಸೊ ಇಲ್ಲಿ ಸೇವ್ ಮಾಡಿಬಿಟ್ಟು ಇಲ್ಲಿ ಬನ್ನಿ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಬಾಕ್ಸ್ 1 ಇದೆಯಲ್ಲ, ಬಾಕ್ಸ್ 1ಇಂದ ನಾನು ಆಕ್ಸೆಸ್ ಮಾಡ್ಲಿಕ್ಕೆ ನೋಡ್ತೀನಿ, ಆಕ್ಸೆಸ್ ಆಗುತ್ತಾ ಅನ್ನೋದನ್ನು ನೋಡೋಣ ನಾವಿಲ್ಲಿ. ಬಾಕ್ಸ್ 1 ಡಾಟ್, ಸೊ ಡಾಟ್ ಅಂತ ಕೊಟ್ಟಾಗ ಅಲ್ಲಿ ಎ ಅನ್ನೋ ಡೇಟಾ ಮೆಂಬರ್ನ ನಾವು ಆಕ್ಸೆಸ್ ಮಾಡ್ಕೊಂಡಿದ್ವಿ, ಅದನ್ನು ಆಕ್ಸೆಸ್ ಮಾಡ್ಬೋದಾ? ಇಲ್ಲ, ಮಾಡಲಿಕ್ಕಾಗಲ್ಲ. ಏನಕ್ಕೆ ಮಾಡಲಿಕ್ಕಾಗಲ್ಲ ಅಂದರೆ ದಿಸ್ ಈಸ್ ವಾಟ್ ಪ್ರೈವೇಟ್, ಓಕೆ. ಪ್ರೈವೇಟ್ ಇರೋದ್ರಿಂದ ನಾವು ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ, ಓಕೆ. ಸೊ ಇದಾದಮೇಲೆ ಇಲ್ಲಿ ನಾವು ನೋಡ್ತಾ ಬಂದರೆ ಎರರ್ ನಮಗೆ ಬರ್ತಾ ಇದೆ. ಏನು ಎರರ್ ಬರ್ತಾ ಇದೆ ಅನ್ನೋದಾದರೆ ನೋಡ್ತಾ ಬನ್ನಿ. ಬಾಕ್ಸ್ ಡಾಟ್ ಎ ಅಂತ ಅಂದರೆ ಆಲ್ರೆಡಿ ಅಲ್ಲಿ ರೆಡ್ ಲೈನ್ ಇದೆ, ನಾಟ್ ಎ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ಇದನ್ನು ಬಾಕ್ಸ್ ಡಾಟ್ ಎ ಇದೆಯಲ್ಲ, ಇದನ್ನು ಒಂದು ವ್ಯಾಲ್ಯೂಗೆ ಅಸೈನ್ ಮಾಡ್ತಾ ಇದ್ದೀನಿ, ಸಮಥಿಂಗ್ ಲೈಕ್ ಈಸ್ ಈಕ್ವಲ್ ಟು 20 ಅಂತ. ಸೊ ಇದಾದ್ಮೇಲೆ ನೋಡ್ತಾ ಬರೋಣ ಇಲ್ಲಿ ಎರರ್ ಏನು ಬರ್ತಾ ಇದೆ ಅಂತ. ಎ ಆಸ್ ಪ್ರೈವೇಟ್ ಆಕ್ಸೆಸ್ ಇನ್ ಬಾಕ್ಸ್ ಅಂತ ಅಂದರೆ ಇದು ಪ್ರೈವೇಟ್ ಮೆಂಬರು ಈ ಕ್ಲಾಸಲ್ಲಿ ಮಾತ್ರ ಆಕ್ಸೆಸ್ ಆಗುತ್ತೆ. ನೀವು ಕ್ಲಾಸಿಂದ ಹೊರಗಡೆ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ದಿಸ್ ಈಸ್ ನಾಟ್ ಪಾಸಿಬಲ್. ಹಂಗಾದರೆ ಯಾವ ರೀತಿ ಇದನ್ನು ಆಕ್ಸೆಸ್ ಮಾಡಬೇಕಪ್ಪ ನಾವು ಅಂತಂದರೆ ಈ ಥರ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಸೊ ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಇರೋವಂಥ ಒಂದೇ ಒಂದು ಮಾರ್ಗ ಯಾವುದಪ್ಪ ಅಂದರೆ ಈ ಫಂಕ್ಷನ್ ಇರುತ್ತಲ್ಲ, ಈ ಫಂಕ್ಷನಲ್ಲಿ ನಾನು ಆಕ್ಸೆಸ್ ಮಾಡ್ಬೋದು. ಇದಕ್ಕೆ ಏನೋ ಆಕ್ಸೆಸ್ ಸ್ಪೆಸಿಫೈಯರ್ ಕೊಟ್ಟಿಲ್ಲ ಅಂದರೆ ಏನಾಗಿರುತ್ತೆ, ವಾಟ್ ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ ಇರುತ್ತೆ. ಈ ಫಂಕ್ಷನ್ ಬಂದ್ಬಿಟ್ಟು ಸೇ ಹಾಯ್ ಅನ್ನೋ ಫಂಕ್ಷನ್ನು ಈ ಕ್ಲಾಸಲ್ಲಿ ಇರೋದ್ರಿಂದ ಈ ಏನ ಈ ಕ್ಲಾಸ್ ಒಳಗಡೆ ಇರೋವಂಥ ಫಂಕ್ಷನ್ ಮುಖಾಂತರ ನಾವು ಆಕ್ಸೆಸ್ ಮಾಡ್ಬೋದು. ನಾನಿಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ಅಂದರೆ, ಸೊ ಅಂಡ್ ಎ ಅಂತ ಕೊಟ್ಬಿಟ್ಟು ಎ ಕೋಲನ್ ಕೊಟ್ಬಿಟ್ಟು ಎ ವ್ಯಾಲ್ಯೂನ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಆಕ್ಸೆಸ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಬನ್ನಿ, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸೇ ಹಾಯ್ ಅನ್ನೋ ಫಂಕ್ಷನ್ ಆಕ್ಸೆಸ್ ಮಾಡ್ತಾ ಇದ್ದೀನಿ ಇಂಡೈರೆಕ್ಟಾಗಿ. ಇದನ್ನು ಇಲ್ಲಿ ನಾವು ಕಾಲ್ ಮಾಡ್ಬೋದು. ಏನಕ್ಕಪ್ಪ ಅಂದರೆ ಇದರದ್ದು ನಾನು ಯಾವುದೇ ಆಕ್ಸೆಸ್ ಸ್ಪೆಸಿಫೈಯರ್ ಕೊಟ್ಟಿಲ್ಲ ಅಂದರೆ ಏನಾಗಿದೆ, ಇಲ್ಲಿ ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ ಆಗಿದೆ. ಆ ಉದ್ದೇಶದಿಂದ ಇದನ್ನು ನಾವು ಆಕ್ಸೆಸ್ ಮಾಡ್ತಾ ಇದ್ದೀವಿ. ಇದ್ರ ಒಳಗಡೆ ನಾವು ಪ್ರೈವೇಟ್ ಮೆಂಬರ್ನ ಇಂಡೈರೆಕ್ಟಾಗಿ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಇವಾಗ ನಾನು ಇದನ್ನು ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ನೋಡಿ, ಐ ಆಮ್ ಫ್ರಮ್ ಕ್ಲಾಸ್ ಬಾಕ್ಸ್ ಆ್ಯಂಡ್ ಪ್ಯಾಕೇಜ್ ಯೂಸರ್ ಡಿಫೈನ್ಡ್ ಪ್ಯಾಕೇಜ್ ಅಂತ ಇದೆ, UDF ಪ್ಯಾಕೇಜ್. ಆ್ಯಂಡ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಆಕ್ಸೆಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಹೌ ವಿ ಆರ್ ಗೋಯಿಂಗ್ ಟು ಆಕ್ಸೆಸ್ ಪ್ರೈವೇಟ್ ಡೇಟಾ ಮೆಂಬರ್ಸ್ ಥ್ರೂ ಡಿಫಾಲ್ಟ್ ಆರ್ ಪಬ್ಲಿಕ್ ಮೆಂಬರ್ ಫಂಕ್ಷನ್ಸ್, ಓಕೆ. ಈ ಥರ ನಾವೇನು ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಗೆಟಿಂಗ್. ಸೊ ಇಲ್ಲಿ ಸಪೋಸ್ ನಾನು ಇದನ್ನು ಪ್ರೈವೇಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಈ ಫಂಕ್ಷನನ್ನು ಪ್ರೈವೇಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಆವಾಗ ಈ ಫಂಕ್ಷನ್ನ ನಾನು ಕಾಲ್ ಮಾಡ್ಕೊಳ್ಳೋದಾದರೆ, ಯೂಸ್ ಮಾಡ್ಕೊಳ್ಳೋದಾದ್ರೆ ಇಲ್ಲೇ ಮಾಡ್ಕೋಬೇಕು. ಇದನ್ನು ಹೊರಗಡೆ ಈ ಥರ ನಾವು ಕಾಲ್ ಮಾಡೋದಕ್ಕಾಗೋದೇ ಇಲ್ಲ, ಓಕೆನಾ. ನೋಡ್ತಾ ಬನ್ನಿ, ಆಟೋಮೆಟಿಕಲಿ ಇಲ್ಲಿ ಎರರ್ ಬರ್ತಾ ಇದೆ. ಏನು ಎರರ್ ಬರ್ತಾ ಇದೆಯಪ್ಪ ಅಂತಂದರೆ ಸೇ ಹಾಯ್ ಆಸ್ ಪ್ರೈವೇಟ್ ಆಕ್ಸೆಸ್ ಇನ್ ಬಾಕ್ಸ್ ಅಂತ. ಗೆಟಿಂಗ್. ಸೊ ಹಂಗಾಗಿ ಯೂಶುವಲಿ ನಾವು ಫಂಕ್ಷನ್ಸ್ನ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಡಿಫಾಲ್ಟ್ ಆದರೂ ಇರುತ್ತೆ, ಇಲ್ಲಾಂದರೆ ಪಬ್ಲಿಕ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಗೆಟಿಂಗ್. ಸೊ ಇಲ್ಲಿ ಪಬ್ಲಿಕ್ ಅಂತ ಮೆನ್ಷನ್ ಮಾಡಿ ನೋಡಿದ್ರೆ ಎಸ್, ಆ ಎರರ್ ಹೋಗಿದೆ, ಯಾಕೆಂದರೆ ಆಕ್ಸೆಸ್ ಮಾಡ್ಬೋದು ಪಬ್ಲಿಕ್ ಅಂತ ಇದ್ದರೆ. ಸೊ ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ ವಾಟ್ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಬನ್ನಿ, ಕ್ವಶನ್ಸಲ್ಲಿ ಏನು ಹೇಳ್ತಾ ಇದ್ದಾರೆ, ಮೆನ್ಷನ್ ದಿ ಯೂಸ್ ಆಫ್ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ ಅಂದರೆ, ಯಾವುದಾದ್ರೂ ಕ್ಲಾಸಲ್ಲಿರೋವಂಥ ಕಂಟೆಂಟ್ ಅಂದರೆ ಡೇಟಾ ಮೆಂಬರ್ಸ್ ಆಗಿರ್ಬೋದು ಅಥವಾ ಮೆಂಬರ್ ಫಂಕ್ಷನ್ಸ್ ಆಗಿರ್ಬೋದು, ಅವುಗಳನ್ನ ನಾವು ಬರೀ ಕ್ಲಾಸಲ್ಲಿ ಮಾತ್ರ ಆಕ್ಸೆಸ್ ಮಾಡಬೇಕಪ್ಪ ಅಂತಂದರೆ ನಾವು ಅವುಗಳನ್ನ ಏನು ಮಾಡ್ತೀವಿ, ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ನ ಮೆನ್ಷನ್ ಮಾಡ್ತೀವಿ. ಸೊ ಯಾವುದಾದ್ರೂ ಡೇಟಾ ಮೆಂಬರ್ಸ್ಗೆ ಪ್ರೈವೇಟ್ ಅಂತ ಹೇಳಿದ್ಮೇಲೆ ಅದನ್ನು ಯಾವ ರೀತಿ ಆಕ್ಸೆಸ್ ಮಾಡಬೇಕಾಗುತ್ತೆ ಹಂಗಾದರೆ ಅಂತಂದರೆ ಪಬ್ಲಿಕ್ ಮೆಂಬರ್ ಫಂಕ್ಷನ್ಸ್ ಅಥವಾ ಡಿಫಾಲ್ಟ್ ಮೆಂಬರ್ ಫಂಕ್ಷನ್ಸ್ ಮುಖಾಂತರ ಏನು ಮಾಡ್ಬೋದು, ನಾವು ಆಕ್ಸೆಸ್ ಮಾಡ್ಬೋದು. ದಟ್ಸ್ ಇಟ್. ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ ಇನ್ ಜಾವಾ. ಸೊ ಇದ್ರ ಬಗ್ಗೆ ನೋಟ್ಸ್ ಆಗಿರಲಿ ಅಥವಾ ಪ್ರೋಗ್ರಾಮ್ ಆಗಿರಲಿ ಬೇಕು ಅಂತ ಅಂದರೆ www.isat.guru ಇದು ನಮ್ಮ ವೆಬ್ಸೈಟ್. ಇಲ್ಲಿ ನೀವು ಫ್ರೀಯಾಗಿ ಲಾಗಿನ್ ಮಾಡಿಕೊಂಡು ಏನು ಮಾಡ್ಕೋಬೋದಪ್ಪ ಅಂತಂದರೆ ಬೇಕಾಗಿರೋ ರಿಸೋರ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್.